ದೇಶವೇ ತಿರುಗಿ ನೋಡುವಂತಾದ ಬಾಡಗಂಡಿ ಗ್ರಾಮ. ಪುಟ್ಟ ಗ್ರಾಮದಲ್ಲಿ ರಾಜ್ಯದ ಸಚಿವರು ಶಾಸಕರ ಸಮಾಗಮ. ಪುಟ್ಟ ಗ್ರಾಮದಲ್ಲಿ ತಲೆ ಎತ್ತಿ ನಿಂತ ಭವ್ಯ ಕಟ್ಟಡಗಳ ರಾಶಿ, ತಂದೆ ತಾಯಿಯರ ಮೇಲಿನ ಪ್ರೀತಿ ಹೆಚ್ಚಿಸುವ ಹೆತ್ತವರ ಮಂದಿರ, ಹೋಮ ಹವನಗಳು, ಪೂಜಾದಿಗಳು, ನಾಡಿನ ಜನಪ್ರತಿನಿಧಿಗಳ ಸಮಾಗಮ. ಇಂತಹ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮ. ಈ ಗ್ರಾಮ ಇಂದು ದೇಶದ ಗಮನ ಸೆಳೆಯುವ ಕೇಂದ್ರವಾಗಿ ಬದಲಾಗಿದೆ. ಅದಕ್ಕೆ ಕಾರಣ ದೂರದೃಷ್ಟಿಯುಳ್ಳ ನಾಯಕ ಮಾಜಿ ಸಚಿವ ಎಸ್.ಆರ್. ಪಾಟೀಲ್. ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ವೈದ್ಯಕೀಯ ಸೇವೆಗಳಂತ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸುವ ಮೂಲಕ ಹುಟ್ಟೂರಿನ ಋಣ ತೀರಿಸುತ್ತಿದ್ದಾರೆ. ಹೆತ್ತ ತಾಯಿ ಹೊತ್ತ ನೆಲ ಸ್ವರ್ಗಕ್ಕಿಂತ ಮಿಗಿಲು ಎಂಬ ಮಾತಿನಂತೆ ಊರಿಗಾಗಿ ತನ್ನ ಜೀವವನ್ನೇ ಮುಡಿಪಾಗಿಟ್ಟು ಇಂದು ಹಲವಾರು ಸಂಸ್ಥೆಗಳನ್ನ ನಿರ್ಮಿಸಿದ್ದಾರೆ. ತಮ್ಮ 77ನೇ ಜನ್ಮ ದಿನಾಚರಣೆ ನಿಮಿತ್ತ ಮತ್ತಷ್ಟು ಸಂಸ್ಥೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನಡೆಸಲಾಯಿತು. ಅದರಲ್ಲೂ ಬೀಳಗಿ ಪಟ್ಟಣ ಸಹಕಾರಿ ಬ್ಯಾಂಕಿನ ರಜತ ಮಹೋತ್ಸವಕ್ಕೆ ಕೇಂದ್ರ, ರಾಜ್ಯದ ಸಚಿವರು, ಶಾಸಕರು, ಸಂಸದರು, ಸ್ವಾಮೀಜಿಗಳು ಆಗಮಿಸಿದ್ರು. ಹೋಮ ಹವನಗಳ ಮೂಲಕ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಿತು. ಕೇರಳ ಶೈಲಿಯ ಸೀರೆಯುಟ್ಟು ಸಿಬ್ಬಂದಿಗಳು ಭಾಗಿಯಾಗಿದ್ವು. ಮಂತ್ರ ಘೋಷಗಳು ಮೊಳಗಿದ್ವು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಸ್ವತಃ ಎಸ್.ಆರ್. ಪಾಟೀಲ್ ಹೂಗುಚ್ಛ ನೀಡಿ ಸ್ಮರಣಿಕೆ ಕೊಟ್ಟು ಬರಮಾಡಿಕೊಂಡ್ರು. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯ ಋಣ ತೀರಿಸ್ಬೇಕು, ವಿದ್ಯಾ ಕೊಟ್ಟ ಗುರುವಿನ ಋಣ ತೀರಿಸ್ಬೇಕು, ಅದರ ಜೊತೆಗೆ ನಮಗೆ ಜನ್ಮ ಕೊಟ್ಟಂತ ಭೂಮಿಯ ಋಣ ತೀರಿಸ್ಬೇಕು. ಇನ್ನೊಂದು ನಮ್ಮನ್ನು ಈ ಸ್ಥಾನಕ್ಕೆ ತರಲಿಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ಬೆಂಬಲ ನೀಡಿ ತಿದ್ದಿ ತೀಡಿ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದಂಥ ಈ ಸಮಾಜಕ್ಕೂ ಕೂಡ ನಾವು ಕೊಡುಗೆ ಕೊಡ್ಬೇಕಂತೇಳಿ ನಿರ್ಧಾರ ಮಾಡಿ ನಾವು ನನ್ನ ಜನ್ಮದಿನ ದಿವಸದ ಹಾರ, ಶಾಲ, ತುರಾಯಿ ಸಾಕಿ 75 ವರ್ಷ ಹಾಕಿರಿ. ಹೋದ ಸಾರಿ ನಾನು ಬೃಹತ್ ಈ ವೈದ್ಯಕೀಯ ಮಹಾವಿದ್ಯಾಲಯ 630 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವನ್ನು ಸಮಾಜಕ್ಕೆ ನಾವು ಕೊಡುಗೆಯಾಗಿ ನೀಡಿದೆವು. ಪ್ರತಿ ವರ್ಷ ಆ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಸ್ವಲ್ಪ ಹಿಂದೆ ಮುಂದೆ ಪ್ರತಿ ವರ್ಷ ಈ ಸಮಾಜದ ಋಣ ತೀರಿಸಲಿಕ್ಕೆ ನಾನು ಈ ಬರ್ತ್ಡೇ ಹುಟ್ಟುಹಬ್ಬ ಆಚರಿಸ್ಕೋಬಾರ್ದು ಅಂತೇಳಿ ನಿರ್ಧಾರ ಮಾಡಿದ್ದೀನಿ. ನಾವು ಎಲ್ಲರಿಗೆ ಕೈ ಮುಗಿದು ಎಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ರು ಕೂಡ ಒಬ್ಬಿಬ್ಬರು ಸಾಲ್ ತಂದಾರೆ. ಇಲ್ಲ ನನಗೆ ಆಗಲಿಲ್ಲ, ತೊಂದರೆ ಆಯಿತು, ದಯಮಾಡಿ ಇನ್ನೊಂದು ಮನವಿ ಮಾಡ್ಕೋತೀನಿ. ನಾವು ಇನ್ನು ಮುಂದಿನ ದಿನಮಾನದಲ್ಲಿ ಪ್ರತಿ ವರ್ಷ ಈ ಸಮಾಜಕ್ಕೆ, ಈ ನಾಡಿಗೆ, ನಮ್ಮ ಸಾಧ್ಯವಿದ್ದ ಮಟ್ಟಿಗೆ ಬಹಳ ಜನ ಉಪಯೋಗ ಆಗ್ತಕ್ಕಂಥ, ಸಮಾಜಕ್ಕೆ ಉಪಯೋಗ ಆಗತಕ್ಕಂಥ ಮಹತ್ವದ ಕೊಡುಗೆಗಳನ್ನು ಕೊಡಬೇಕನ್ನುವಂತ ನಿರ್ಧಾರ ಮಾಡಿದೆವು. ಈ ಸಾರಿ ಎಲ್ಲ ಸಂಸ್ಥೆಗಳು ಗಿಡಕ್ಕೆ ನೀರುಣಿಸುವ ಮೂಲಕ ಇಡೀ ಕಾರ್ಯಕ್ರಮಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ್ ನೇತೃತ್ವದಲ್ಲಿ ಗಣ್ಯರು ಚಾಲನೆ ನೀಡಿದ್ರು. ಈ ವೇಳೆ ರಜತ ಮಹೋತ್ಸವ ಪ್ರಯುಕ್ತ ಪರಿಶ್ರಮ ಎಂಬ ಸ್ಮರಣೆ ಸಂಚಿಕೆ ಬಿಡುಗಡೆ ಮಾಡಿದ್ರು. ಎಸ್ಆರ್ಪಿ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಎಂಎನ್ ಪಾಟೀಲ್ ಆತ್ಮೀಯ ಸ್ವಾಗತ ಕೋರಿದ್ರು.
ಎಸ್ಆರ್ ಪಾಟೀಲ್ ಸಮಗ್ರ ಕಟ್ಟಡಗಳ ಅನಾವರಣ. ಸಚಿವ, ಶಾಸಕ, ಸಂಸದರಿಂದ ಎಸ್ಆರ್ ಪಾಟೀಲ್ ಗುಣಗಾನ. ಇದೇ ವೇಳೆ ಬ್ಯಾಂಕಿನ ನವೀಕೃತ ಕಟ್ಟಡ ಸೇರಿದಂತೆ ಅನೇಕ ಕಟ್ಟಡಗಳ ಉದ್ಘಾಟನೆ, ಶಂಕುಸ್ಥಾಪನೆ ನಡೆಯಿತು. ಸಚಿವ ಎಚ್ಕೆ ಪಾಟೀಲ್, ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಸಂಸದ ಗದ್ದಿಗೌಡರ್, ಶಾಸಕ ಜೆಟಿ ಪಾಟೀಲ್, ಎಚ್ವೈ ಮೇಟಿ, ಭೀಮಸೇನ ಚಿಮ್ಮನಕಟ್ಟಿ, ವಿಧಾನ ಪರಿಷತ್ ಸದಸ್ಯ ಪಿಎಚ್ ಪೂಜಾರ್, ಹನುಮಂತ ನಿರಾಣಿ ಜೊತೆಗೆ ಬಸವಪ್ರಭು ಸರನಾಡಗೌಡ, ಎಸ್ಜಿ ನಂಜಯ್ಯನಮಠ್ ಸೇರಿ ಉದ್ಘಾಟನೆ, ಶಂಕುಸ್ಥಾಪನೆ ನೆರವೇರಿಸಿದರು. ಬೀಳಗಿ ಪಟ್ಟಣ ಸಹಕಾರಿ ಬ್ಯಾಂಕಿನ ನವೀಕೃತ ಕಟ್ಟಡ, ಶ್ರಂತಿ ಶಾಂತಾದೇವಿ ಸ್ಮರಣಾರ್ಥ ಆಯುರ್ವೇದ ಕಾಲೇಜು, ಪೂರ್ವ ಪ್ರಾಥಮಿಕದಿಂದ ಸ್ನಾತಕೋತ್ತರ ಪದವಿವರೆಗಿನ ಕಟ್ಟಡ, ಬಿಎಸ್ಸಿ ನರ್ಸಿಂಗ್ ಕಾಲೇಜು, ಸಭಾಂಗಣ, ಆಡಳಿತ ಕಚೇರಿ, ಹಾಸ್ಟೆಲ್ಗಳು, ಎನ್ಆರ್ಐ, ಅಲೈಡ್ ಹೆಲ್ತ್ ಸೈನ್ಸ್ ಕಟ್ಟಡಗಳು ಅನಾವರಣಗೊಂಡವು. ಪಕ್ಷಭೇದ ಮರೆತು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಭಾಗಿಯಾಗಿದ್ರು. ಉಭಯ ಕುಶಲೋಪರಿ ಕ್ಷಣಗಳು ಕಂಡುಬಂತು. ಎಲ್ಲ ಸಚಿವರು, ಶಾಸಕರು, ಸಂಸದರು ಎಸ್ಆರ್ ಪಾಟೀಲ್ ಅವರ ಕಾರ್ಯವನ್ನ ಕೊಂಡಾಡಿದ್ರು. ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದ್ರು. ಬೀಳಗಿ ಸೇರಿದಂತೆ ಎಸ್ಆರ್ ಪಾಟೀಲ್ ಸಮೂಹ ಸಂಸ್ಥೆಗಳ ಉದ್ಯೋಗಿಗಳು, ಸುತ್ತಮುತ್ತಲ ಗ್ರಾಮದ ಹಿರಿಯರು, ಹಿತೈಷಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಾಡಗಂಡಿ ಎಂಬ ಪುಟ್ಟ ಗ್ರಾಮದ ಬೆಳವಣಿಗೆ ಕಂಡು ಅಚ್ಚರಿ, ಹೆಮ್ಮೆ ಪಟ್ರು. ಅದ್ಧೂರಿ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸಾಕ್ಷಿಯಾದ್ರು. ರನ್ ಟಿವಿ ನ್ಯೂಸ್, ಬಾಡಗಂಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.